ಧ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀನಿವಾಸ ಮೂರು ನಾಮ ಹಾಕೊಂಡಿದ್ದಾನೆ. ಅರ್ಥಾತ್ ನಾವು ಕೊಟ್ಟದ್ದನ್ನೆಲ್ಲ ತಗೊಳ್ಳುವವ ಶ್ರೀನಿವಾಸ. ಯಾರ್ಯಾರು ಏನೇನು ಕೊಟ್ಟರೂ ತಗೊಳ್ತಾರೆ. ಆ ಮೂರು ನಾಮ ಹಾಕುವ ಶ್ರೀನಿವಾಸನಿಗೆ ದಾಸಾಹಿತ್ಯ ಪ್ರಾಜೆಕ್ಟ್ ಮೂರು ನಾಮ ಹಾಕಿದೆ. ನಮ್ಮ ಆನಂದ ತೀರ್ಥಾಚಾರ್ಯರು ಮೂರು ನಾಮ ಹಾಕಿ ಅವನು ಸಂಪಾದನೆ ಮಾಡಿದ್ದನ್ನೆಲ್ಲ ತಂದು ಇಲ್ಲಿ ಹಾಕ್ತಾರೆ, ಕುಷ್ಟಗಿಗೆ ಹಾಕಿದ್ದಾನೆ. ಅಂದರೆ ಮತ್ತೆ ನಮಗೆ ಬಂದು ಸಿಗುವ ಹಾಗೆ. ಅಂದರೆ ದಾಸಾಹಿತ್ಯ ಪ್ರಾಜೆಕ್ಟ್ ಅಂದರೆ ಶ್ರೀನಿವಾಸನ, ಅಂದರೆ ನಾವು ಶ್ರೀನಿವಾಸನಿಗೆ ಹಾಕೋದು ಕಾಣಿಕೆ ಅಂತ, ಶ್ರೀನಿವಾಸ ನಮಗೆ ಕೊಡೋದು ಪ್ರಸಾದ ಅಂತ. ಹೆಸರು ಮಾತ್ರ ಬೇರೆ, ಎಲ್ಲ ನಮ್ಮದೇ ನಮಗೆ ಬರುವಂಥದ್ದು. ಹಾಗೆ ಶ್ರೀನಿವಾಸನ ಸೇವೆ ನಮ್ಮ ಆನಂದ ತೀರ್ಥಾಚಾರ್ಯರಿಂದ ವಿಶೇಷವಾಗಿ ನಡೀತಾ ಇದೆ. ಇನ್ನೂ ವಿಶೇಷವಾಗಿ ನಡೆಯಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ನಮ್ಮ ಕಲ್ಲಾಪುರ ಪವಮಾನಾಚಾರ್ಯರು ಒಳ್ಳೆಯ ಪ್ರವಚನಗಾರರು, ಒಳ್ಳೆಯ ವಿದ್ವಾಂಸರು. ಕಲ್ಲನ್ನು ಅರಳಿಸುವ ಅಪೂರ್ವವಾದ ಪ್ರವಚನ ನಮ್ಮ ಕಲ್ಲಾಪುರ ಪವಮಾನಾಚಾರ್ಯರದ್ದು. ನಮ್ಮ ಸತ್ಯನಾರಾಯಣಾಚಾರ್ಯರು ಅವರು ಕುಟುಂಬವೇ ಹಾಗೆ ಸುಧಾಮಯ. ಅವರು ಎಲ್ಲರೂ ಅಧ್ಯಯನಶೀಲರು, ಎಲ್ಲರೂ ಪ್ರವಚನಶೀಲರು. ದೇವರು ಹರಸಲಿ ಅಂತ ಪ್ರಾರ್ಥಿಸ್ತಾ, ಸಮಯ ಮೀರಿಬಿಟ್ಟಿದೆ, ಆದರೂ ಕರ್ತವ್ಯ ದೃಷ್ಟಿಯಿಂದ ಒಂದು ಮಾತು ಅಷ್ಟೇ. ರಾಯರ ಸ್ತೋತ್ರದಲ್ಲಿ ನಿರಸ್ತ ದೋಷಃ ನಿರವಧ್ಯ ವೇಷಃ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವಪರಿಜ್ಞೇಯ ಮಹಾವಿಶೇಷಃ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ. ಈ ಶಬ್ದ ನಿಮಗೆಲ್ಲ ಅರ್ಥ ಆಗುವ ಶಬ್ದ, ಅತಿ ಸುಲಭವಾದ್ದು. ಆದರೆ ನಾವು ಚಿಂತನೆ ಮಾಡಬೇಕಾದ ಅಂಶ ಇದರಲ್ಲಿದೆ. ನಿರಸ್ತ ದೋಷ ಅಂತ ರಾಯರನ್ನು ಅಪಣಾಚಾರ್ಯರು ಹೇಳುತ್ತಾರೆ. ನಿರಸ್ತ ದೋಷ ಅಂದ್ರೆ ಏನು? ಯಾವ ದೋಷನೂ ಇಲ್ಲದೆ ಇದ್ದವ. ಇದು ಯಾರ ಧರ್ಮ? ಇದು ಶಾಸ್ತ್ರ ಹೇಳುವ ಹಾಗೆ ಇದು ದೇವರ ಧರ್ಮ. ಗುಣಪರಿಪೂರ್ಣತ್ವ, ನಿರ್ದೋಷತ್ವ ಅದು ದೇವರ ಲಕ್ಷಣ. ಅದು ಇನ್ನೊಬ್ಬರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇಲ್ಲಿ ಅಪ್ಪಣಾಚಾರ್ಯರು ಪರಿಮಳಾಚಾರ್ಯರಿಗೆ ಹೇಳ್ತಾರೆ, ನಿರಸ್ತ ದೋಷ, ಎಲ್ಲ ದೋಷಗಳಿಂದ ರಹಿತರಾಗಿದ್ದಾರೆ. ದೇವರ ಧರ್ಮ, ದೇವರನ್ನು ಪರಿಚಯ ಮಾಡಿಸುವ ಈ ವಿಶೇಷ ರಾಯರಲ್ಲಿ ಹೇಗೆ? ಇದು ನಾವು ಮನನೆ ಮಾಡಬೇಕಾದ್ದು. ಇದನ್ನು ನಾವು ಬಿಡಿಸ್ತಾ ಹೋದರೆ ಬಹಳ ತುಂಬ ಅಪೂರ್ವವಾದ ಅಂಶಗಳು ತುಂಬಿಕೊಂಡಿದೆ. ನಿರಸ್ತ ದೋಷ ಅಂತಂದ್ರೆ ಹೀಗೆ ಅರ್ಥ. ಅದು ದೋಷ ಅಂತಂದ್ರೆ ಈಗ ಪ್ರಸಕ್ತವಾದ ದೋಷ. ಈಗ ರಾಯರು ನಿನ್ನೆ ಪಟ್ಟಾಭಿಷೇಕದ ಉತ್ಸವ ನಾವು ಆಚರಣೆ ಮಾಡಿದ್ದೇವೆ. ಪಟ್ಟಾಭಿಷೇಕ ಯಾರಿಗೆ? ಯಾರಿಗೆ ಎಲ್ಲ ಕಡೆ ವಿಜಯ ಮಾಡಬೇಕು ಅಂತ ಆಸೆ ಇದೆ ಅವರಿಗೆ ಪಟ್ಟಾಭಿಷೇಕ. ರಾಯರಿಗೆ ಪಟ್ಟಾಭಿಷೇಕ ಅಂದ್ರೆ ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ. ಅಂದ್ರೆ ಸನ್ಯಾಸಿ ಅಂದ್ರೆ ಏನು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋವಿದು. ಸನ್ಯಾಸ ಅಂದ್ರೆ ಯಾವುದು ಬೇಡ ಅನ್ನುವುದು ಅಂತದ್ದು. ಪಟ್ಟಾಭಿಷೇಕ ಅಂದ್ರೆ ಎಲ್ಲವೂ ಬೇಕು ಅಂತ ಹೇಳುವಂತಹದ್ದು. ಇದು ಎರಡು ಒಟ್ಟಿಗೆ ಹೇಗೆ? ಇದು ನಮ್ಮ ಮುಂದೆ ಬರುವ ಪ್ರಶ್ನೆ. ಇದು ರಾಯರಿಗೆ ಯುಕ್ತ. ಇದು ಹೇಗೆ ಅಂತಂದ್ರೆ, ಈ ಸನ್ಯಾಸ ಉಂಟಲ್ಲ, ನಮ್ಮ ಆಚಾರ್ಯರ ಜೀವನ ಚರಿತ್ರೆ ಓದಿದವರಿಗೆ ಗೊತ್ತು. ಸನ್ಯಾಸ ಬೇರೆ, ಪಟ್ಟಾಭಿಷೇಕ ಬೇರೆ. ಈಗೆಲ್ಲ ಪುರುಸೋತಿಲ್ಲ, ಒಟ್ಟಿಗೆ ಮಾಡಿಬಿಡ್ತಾರೆ. ಆದರೆ ನಮ್ಮ ಸಂಪ್ರದಾಯ, ಸತ್ಸಂಪ್ರದಾಯ ಹೇಗೆ ಅಂತಂದ್ರೆ, ಸನ್ಯಾಸ ಅಂದ್ರೆ ಬೇಡ ಅಂತ ಹೇಳೋದು, ಎಲ್ಲವನ್ನು ಬಿಡುವುದು. ಇದು ಸನ್ಯಾಸ, ಅದು ಬೇರೆನೇ ಕ್ರಮ. ಪಟ್ಟಾಭಿಷೇಕ ಅದು ಬೇರೆನೇ ಕ್ರಮ. ನಮ್ಮ ಆಚಾರ್ಯರಿಗೆ ಶ್ರೀ ಮಧ್ವವಿಜಯ ಹೇಳುವ ಹಾಗೆ ಎರಡೂ ನಡೆದಿತ್ತು. ಸನ್ಯಾಸನೂ ಇತ್ತು, ಪಟ್ಟಾಭಿಷೇಕನೂ ಇತ್ತು. ನಿಮಗೆ ಹೇಗೆ ಗೊತ್ತಾಯಿತು? ಅದನ್ನು ಹೇಳ್ತಾರೆ, ಶ್ರೀ ಮಧ್ವವಿಜಯಲ್ಲಿ ಹೇಳ್ತಾರೆ. ಅಮುಷ್ಯ ನಾಮ ಪೂರ್ಣಬೋಧ ಪೂರ್ಣ ಪ್ರಜ್ಞ ಅಂತ. ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಸನ್ಯಾಸದ ನಾಮ ಆಚಾರ್ಯರಿಗೆ. ಆಮೇಲೆ 5ನೇ ಸರ್ಗದಲ್ಲಿ ಹೇಳ್ತಾರೆ, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ, ಆವಾಗ ಆನಂದ ತೀರ್ಥೇತಿ ಗುರುದಿತಂ ನಾಮ, ಅದು ಆನಂದ ತೀರ್ಥ ಅಂತ ಹೆಸರು. ಹಾಗಾಗಿ ಸನ್ಯಾಸ ಬೇರೆ, ಪಟ್ಟಾಭಿಷೇಕ ಬೇರೆ. ಸನ್ಯಾಸ ಆದ ಕೂಡಲೇ ಪಟ್ಟಾಭಿಷೇಕ ಇಲ್ಲ. ಸನ್ಯಾಸದ ಮೇಲೆ ಅವನು ಸನ್ಯಾಸ ಧರ್ಮದಲ್ಲಿ ಇರಬೇಕು. ನಿರಂತರವಾಗಿ ಪಾಠ ಪ್ರವಚನ, ತಪಸ್ಸು, ಎಲ್ಲ ಕಡೆ ಧರ್ಮದೀಕ್ಷೆ ಇದನ್ನೆಲ್ಲ ಆಚರಣೆ ಮಾಡಿಕೊಂಡು ದೇಶದಾದ್ಯಂತ ಸಂಚಾರ ಮಾಡಿ ಅವನು ಧರ್ಮಜಾಗೃತಿಯನ್ನು ಸ್ಥಾಪನೆ ಮಾಡಬೇಕು. ಯಾರು ಪ್ರತಿವಾದಿಗಳಿರ್ತಾರೆ ಅವರನ್ನು ಗೆಲ್ಲಬೇಕು.
ಹೀಗೆ ಮಾಡಿದರೆ, ವೇದಾಂತ ದಿಗ್ವಿಜಯವನ್ನು ಮಾಡಿದರೆ ಅದನ್ನು ನೋಡಿ ಗುರುಗಳು ಇವ ಯೋಗ್ಯನಾದವ ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುವುದು. ಅಂದರೆ ವಿರಕ್ತಿ ಜೀವನದ ಫಲ ಏನು ಅಂದರೆ ಅದು ಪಟ್ಟಾಭಿಷೇಕ. ನಮ್ಮ ರಾಯರಿಗೆ ನಿನ್ನೆ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೆಯಿತು. ಯಾಕೆ ಪಟ್ಟಾಭಿಷೇಕ ನಡೆಯಿತು? ಅವರು ಆಚಾರ್ಯರ ಪಟ್ಟಾಭಿಷೇಕ, ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಉಪಾಸನೆ ಮಾಡಿದವರು ರಾಯರು. ಆಚಾರ್ಯರ ಜೀವನ ಚರಿತ್ರೆ ಶ್ರೀ ಮಧ್ವವಿಜಯ ಅಂತ ಒಂದು, ಇನ್ನೊಂದು ಆಚಾರ್ಯರ ಜೀವನ ಚರಿತ್ರೆ ಪ್ರಮೇಯ ನವಮಾಲಿಕ ಅಂತ ಅಣುಮಧ್ವವಿಜಯ ಅಂತ ಕರೀತಾರೆ. ರಾಯರು ಎಷ್ಟು ಸೇವೆ ಮಾಡಿದ್ದಾರೆ ಗೊತ್ತಾ? ಆ ಅಣುಮಧ್ವವಿಜಯಕ್ಕೆ, ಪ್ರಮೇಯ ನವಮಾಲಿಕೆಗೆ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು. ಪೂರ್ವಾಶ್ರಮದಲ್ಲಿ ಬರೆದಿರತಕ್ಕಂತಹ ವ್ಯಾಖ್ಯಾನ ನಮ್ಮ ಆಚಾರ್ಯರಿಗೆ ತುಂಬಾ ಇಷ್ಟ ಆಯಿತು. ವೆಂಕಣ್ಣ ಭಟ್ರು ನಮ್ಮ ಪ್ರಮೇಯ ನವಮಾಲಿಕ ಅಣುಮಧ್ವವಿಜಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ನಮ್ಮ ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಒಳ್ಳೆಯ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಆಚಾರ್ಯರು ಮೆಚ್ಚಿದ್ರಂತೆ, ಮಧ್ವಾಚಾರ್ಯರು. ಅವರು ಮೆಚ್ಚಿ ಹೇಳಿದ್ರಂತೆ, ಅಪ್ಪ ವೆಂಕಣ್ಣ ಭಟ್ಟ, ನನ್ನ ಗ್ರಂಥಕ್ಕೆ, ನನ್ನ ಜೀವನ ಚರಿತ್ರೆಗೆ ನೀನು ವ್ಯಾಖ್ಯಾನ ಬರೆದಿದ್ದಿ, ನನ್ನ ಪಟ್ಟಾಭಿಷೇಕಕ್ಕೆ ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಿ. ಆದ್ದರಿಂದ ಒಂದು ಸುವರ್ಣ ಕಾಲ, ಒಂದು 50 ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯದಲ್ಲಿ ನೀನು ಪಟ್ಟಾಭಿಷಿಕ್ತನಾಗು ಅಂತ ನಮ್ಮ ಆಚಾರ್ಯರು ಹರಸಿದ್ರು. ಅಂದರೆ ಆಚಾರ್ಯರ ಪಟ್ಟಾಭಿಷೇಕವನ್ನು ಮನಸ್ಸಿನಲ್ಲಿ ನಿತ್ಯ ಉಪಾಸನೆ ಮಾಡಿಸಿದ್ದಕ್ಕೆ ಪಟ್ಟಾಭಿಷೇಕ. ಅದು ಅವತ್ತು ಮಾತ್ರ ಅಲ್ಲ ನೋಡಿ, ಪ್ರಾಯಶಃ ಒಬ್ಬೊಬ್ಬರಿಗೆ ಜೀವನದಲ್ಲಿ ಒಂದೊಂದು ಬಾರಿ ಪಟ್ಟಾಭಿಷೇಕ. ಆದರೆ ರಾಯರಿಗೆ ಒಂದೊಂದು ಸಲ ಅಲ್ಲ, ವರ್ಷ ಇಡೀ ಪಟ್ಟಾಭಿಷೇಕ ಸ್ವೀಕಾರ ಮಾಡುವ ಯತಿಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳವರು. ಯಾಕೆ? ಆಚಾರ್ಯರ ಪಟ್ಟಾಭಿಷೇಕಕ್ಕೆ ಒಳ್ಳೆಯ ಚಿಂತನೆಯನ್ನು ಕೊಟ್ಟವರು. ನಮ್ಮ ರಾಮದೇವರಿಗೆ ಗೊತ್ತಾಯ್ತಂತೆ, ನನ್ನ ಪಟ್ಟಾಭಿಷೇಕವನ್ನು ಬಹಳ ವೈಭವದಲ್ಲಿ ವಿವರಣೆ ಮಾಡಿದ್ದಾರೆ ವೆಂಕಣ್ಣ ಭಟ್ರು. ರಾಮಚರಿತ್ರ ಮಂಜರಿ ಅಂತ ಬರೆದಿದ್ದಾರೆ. ಅದರಲ್ಲಿ ಭಗವಂತನ ಪಟ್ಟಾಭಿಷೇಕವನ್ನು ಸುಂದರವಾಗಿ ಚಿಂತನೆ ಮಾಡಿದ್ದಾರೆ. ರಾಮದೇವರು ಹೇಳಿದರು, ನನ್ನ ಪಟ್ಟಾಭಿಷೇಕವನ್ನು ಒಬ್ಬಳು ಹೆಣ್ಣು, ನಿಮ್ಗೆ ಗೊತ್ತು, ಹೆಸರು ಹೇಳೋದು ಬೇಡ, ಅವಳು ಕೆಟ್ಟವಳು, ಅವಳು ನಿಲ್ಲಿಸಿದ್ದಾಳೆ. ಆದರೆ ಕೊನೆಗೆ ಪಟ್ಟಾಭಿಷೇಕ ಆಯಿತು. ಅದನ್ನು ಈ ವೆಂಕಣ್ಣ ಭಟ್ರು ರಾಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವರ ಪಟ್ಟಾಭಿಷೇಕದ ವೈಭವ ಉತ್ಸವ ಅದು ನಿರಂತರ ನಡೆಯಲಿ, ಕುಷ್ಟಗಿಯಲ್ಲಿಯೂ ನಡೆಯಲಿ ಇಂಥ ರಾಮದೇವರು ಸಂಕಲ್ಪ ಮಾಡಿದ್ದಕ್ಕೆ ಇಂತಹ ವೈಭವದ ಉತ್ಸವ ನಿನ್ನೆ ನಡೆದಿತ್ತು. ಅಂದರೆ ರಾಯರ ಪಟ್ಟಾಭಿಷೇಕ ಯಾಕಾಯಿತು? ಗುರುಗಳ ದೊಡ್ಡವರ ಪಟ್ಟಾಭಿಷೇಕವನ್ನು ಚಿಂತನೆ ಮಾಡಿದ್ದಕ್ಕೆ. ತಮ್ಮ ಯಥಾ ಉಪಾಸತೆ ತದೇವ ಭವತಿ. ನಾವು ಏನು ಉಪಾಸನೆ ಮಾಡ್ತೇವೆ, ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೆ, ತದೇವ ಭವತಿ ಅನುಭವತಿ, ಅದನ್ನು ಅನುಭವಿಸ್ತಾನೆ. ಅದಕ್ಕೆ ರಾಯರು ಸಾಕ್ಷಿ. ಅಂದರೆ ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ ಆಗಬೇಕಾಗಿದ್ದರೆ ಏನಾಗಬೇಕು? ಅವರಿಗೆ ಬೇಡ ಅಂತ ಅನಿಸಿರಬೇಕು, ಅವರಿಗೆ ಪಟ್ಟಾಭಿಷೇಕ ಬೇಕು ಅಂತ ಹೇಳುವನಿಗೆ ಪಟ್ಟಾಭಿಷೇಕ ಅಲ್ಲ ಅಂತ. ನಮ್ಮಲ್ಲಿ ಒಂದು ಚಿಂತನೆಯ ಕ್ರಮ ಇದೆ. ಯಾರಿಗೆ ಸನ್ಮಾನ ಮಾಡ್ತೇವೆ ನಾವು? ಒಳ್ಳೆಯ ಯೌವನ ಇರುವಾಗ ಸನ್ಮಾನ ಮಾಡುವುದಲ್ಲ. ಇವತ್ತು ಸನ್ಮಾನ ಮಾಡಬೇಕು, ನಾಳೆ ಪೆಟ್ಟಿಗೆ ಕಟ್ಟಬೇಕು, ಅಂಥವರು ನೋಡಿ ಸನ್ಮಾನ ಮಾಡಬೇಕಂತೆ. ಸನ್ಮಾನ ಮಾಡಿದರೆ ಆ ಸನ್ಮಾನ ಕೊಟ್ಟ ಶಾಲನ್ನು ಹೊದ್ಕೊಳ್ಳಿಕ್ಕೆ ಶಕ್ತಿ ಇರಬಾರ್ದು. ಸನ್ಮಾನ ಕೊಟ್ಟರೆ ಆ ಸನ್ಮಾನ ಪತ್ರ ತಗೊಳ್ಳಿಕ್ಕಾಗಬಾರ್ದು. ಅಂದರೆ ನಾನು ಅಂತ ಅಹಂಭಾವಕ್ಕೆ ಚೂರು ಅವಕಾಶ ಇರದಿದ್ದವನಿಗೆ ಸನ್ಮಾನ ಮಾಡಬೇಕಂತೆ. ಸನ್ಮಾನ ಯಾರಿಗೆ ಅಂತಂದ್ರೆ ಸತ್, ಅಂದರೆ ಒಳಗಿನಿಂದ ದೋಷ ಇರದಿದ್ದವನಿಗೆ ಮಾನ ಮಾಡಬೇಕಂತೆ. ಇದು ಸನ್ಮಾನಕ್ಕೊಂದು ಮಾನ ನಮ್ಮ ಹಿರಿಯರು ಹೇಳಿತ್ತು. ಅದರ ಅರ್ಥ ಯಾರಿಗೆ ಒಳಗೆ ಬೇಕು ಅಂತ ಆಸೆ ಇಲ್ಲ ಅವನಿಗೆ ಸನ್ಮಾನ ಅಂತ. ಪಟ್ಟಾಭಿಷೇಕ ಯಾರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ನನಗೆ ಬೇಡ ಅಂತ ಯಾರಿಗೆ ಚಿಂತನೆ ಇದೆ ಅವರಿಗೆ ಪಟ್ಟಾಭಿಷೇಕ ಅಂತ. ರಾಯರಿಗೆ ಇದಿತ್ತು, ಸನ್ಯಾಸ ಚೆನ್ನಾಗಿತ್ತು. ಅದಕ್ಕೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಯಿತು. ಅದಕ್ಕೆ ಹೇಳಿದ್ದು ನಿರಸ್ತ ದೋಷ. ದೋಷ ಇಲ್ಲ ಅಂತಂದ್ರೆ ಪಟ್ಟಾಭಿಷೇಕಕ್ಕೆ ಪ್ರತಿಬಂಧಕವಾದ ದೋಷ ಯಾರಲ್ಲಿ ಇಲ್ಲ, ಅದು ರಾಯರಲ್ಲಿ ಇಲ್ಲ. ಅದಕ್ಕೆ ಅವರು ನಿರಸ್ತ ದೋಷರು ಅಂತ ಅಪಣಾಚಾರ್ಯದ ಚಿಂತನೆಯನ್ನು ಕೊಟ್ಟರು. ಅಂದ್ರೆ ಪ್ರತಿಬಂಧಕವಾದ ದೋಷಗಳಿರಬಾರ್ದು. ಸನ್ಯಾಸಿಗಳಿಗಿರತಕ್ಕ ದೋಷ ಅಂದ್ರೆ ಯಾವುದು? ಬೇಕು ಅನ್ನುವಂತಹದ್ದು ಸನ್ಯಾಸಿಗಳಿಗೆ ದೋಷ, ಬೇಡ ಅಂತ ಹೇಳುವಂತಹದ್ದು ಸನ್ಯಾಸಕ್ಕೆ ಭೂಷಣ. ನಿರಸ್ತ ದೋಷ ಅಂದ್ರೆ ಸನ್ಯಾಸಕ್ಕೆ ವಿರೋಧಿಯಾದ ಯಾವುದೇ ಒಂದು ವಸ್ತುವಿನ ರಾಗ, ಯಾವುದೇ ಒಂದು ವಸ್ತುವಿನ ಮೇಲೆ ಮೋಹ, ಅದು ಸಿಗದೇ ಇದ್ದಾಗ ಕ್ರೋಧ, ಅದು ಸಿಕ್ಕಿದಾಗ ಮದ, ಸಿಗದಿದ್ದಾಗ ಇನ್ನೊಬ್ಬರಿಗೆ ಹೋದಾಗ ಮಾತ್ಸರ್ಯ, ಇಂತಹ ಅರಿಷಡ್ವರ್ಗ ಅದು ರಾಯರಿಗೆ ಇರಲಿಲ್ಲ. ನಿರಸ್ತ ದೋಷ, ಇಂತಹ ದೋಷ ಯಾರಿಂದ ದೂರ ಆಗಿದೆ ಅವರು ರಾಯರು. ಹಾಗಾಗಿ ನಿರಸ್ತ ದೋಷ ಅಂತ ಚಿಂತನೆ ಕೊಟ್ಟರು.
ನಿರಸ್ತ ದೋಷ ಅಂತ ರಾಯರಿಗೆ ವಿಶೇಷಣ. ಯಾಕೆ ಗೊತ್ತಾ? ದೋಷ ಅಂತಂದ್ರೆ ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಬರತಕ್ಕಂತಹ ದೋಷಗಳು. ಆಚಾರ್ಯರ ಸಿದ್ಧಾಂತದ ಮೇಲೆ ಯಾರು ಬೊಟ್ಟು ಮಾಡಿ ದೋಷವನ್ನು ಹೇಳಿದ್ದಾರೆ ಅದನ್ನು ರಾಯರು ಹುಡುಕಿ 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 ಆ ದೋಷವನ್ನು ಪರಿಹಾರ ಮಾಡಿದ್ದಾರೆ ತನ್ನ ಗ್ರಂಥಗಳಲ್ಲಿ. ನಿರಸ್ತಾಹ ಸ್ವಸಿದ್ಧಾಂತೆ ಪರಕೀಯೈ ನಿರೂಪಿತಾಹ ದೋಷಾಹ ಏನ ನಿರಸ್ತಾಹ ಸಹ ನಿರಸ್ತ ದೋಷಃ. ಅಂದರೆ ಪ್ರತಿವಾದಿಗಳನ್ನು ಗೆದ್ದವರು ಅಂತ ಅರ್ಥ. ದೋಷ ಅಂದರೆ ಸನ್ಯಾಸದಲ್ಲಿ ಪಟ್ಟಾಭಿಷೇಕ ಆಗಬೇಕಾಗಿದ್ರೆ ಏನು ಮಾಡಬೇಕಾದ್ದು? ನಮ್ಮ ಆಸ್ತಿಕ ಸಮಾಜ ನಮ್ದು. ಈ ಆಸ್ತಿಕ ಸಮಾಜಕ್ಕೆ ದೋಷ ಯಾವುದು? ದೇವರು ಇಲ್ಲ ಅಂತ ಹೇಳುವಂಥವ್ರು. ಅವರನ್ನು ನಿರಾಸನೆ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರನ್ನೂ ರಾಯರು ಗೆದ್ದಿದ್ದಾರೆ. ನಾಸ್ತಿಕರನ್ನು ಗೆದ್ದಿದ್ದಾರೆ. ಆಸ್ತಿಕರಲ್ಲಿಯೂ ಕೂಡ ನಾನೇ ದೇವರು ಹೇಳುವವರು, ನಾನು ದೇವರಿಗೆ ಸಮಾನ ಅಂತ ಹೇಳುವವರು, ಈ ಎಲ್ಲ ಮತದವರನ್ನೂ ರಾಯರು ಗೆದ್ದಿದ್ದಾರೆ. ನಿರಸ್ತ ದೋಷ. ಈ ಆಚಾರ್ಯರ ಸಿದ್ಧಾಂತಕ್ಕೆ ಯಾರ್ಯಾರು ಬಿಟ್ಟು ಇಟ್ಟಿದ್ದಾರೆ, ದೋಷ ಇಟ್ಟಿದ್ದಾರೆ, ಅದನ್ನೆಲ್ಲ ಪರಿಹಾರ ಮಾಡಿದ ದೊಡ್ಡ ಗುರುಗಳು ರಾಯರು. ಹಾಗಾಗಿ ಅವರನ್ನು ನಿರಸ್ತ ದೋಷ. ಅವತ್ತೇನು ನಮ್ಮ ಆಚಾರ್ಯರ ಕಾಲದಲ್ಲಿ ಇತ್ತು. ಆಚಾರ್ಯರು ಸಂಚಾರ ಮಾಡಿದರೆ ಒಬ್ಬ ರಾಜ, ಶೂದ್ರ ರಾಜ ತಡೆದಂತೆ, ತಡೆದು ನಿಲ್ಲದು ಕೇಳಿಸಿದಂತೆ, ನೀವು ಯಾರು? ನಾನು ವೇದಾಂತ ಗುರುಗಳು, ವೇದಾಚಾರ್ಯರು, ನಿಮ್ಮ ವೇದ ಸರಿ ಇಲ್ಲ ಅಂತ ಹೇಳಿದ್ರಂತೆ. ವೇದ ಅಪ್ರಮಾಣ ಅಂತ. ಯಾಕೆ? ವೇದದಲ್ಲಿ ಹೇಳಿದ್ದು ಯಾವುದೂ ನಡೆಯುವುದಿಲ್ಲ ಅಂತ. ಆವಾಗ ಆಚಾರ್ಯರು ಹೇಳಿದರು, ಒಂದು ವೇದ ಹೇಳು, ಅದು ಯಾವುದು ಹೇಳುವುದಿಲ್ಲ ಅಂತ ಹೇಳು, ಅದರ ಫಲ ಎಲ್ಲಿ ಆಗುವುದಿಲ್ಲ ಅಂತ. ಅವ ಹೇಳಿದ, ಔಷಧಿ ಸೂಕ್ತವನ್ನು ಪಠನೆ ಮಾಡಿದರೆ ಅದು ಮೊಳಕೆ ಒಡೆದು ಫಲ ಕೊಡ್ತದೆ ಅಂತುಂಟು, ನೀವು ಮಾಡಿ ತೋರಿಸಿ ಅಂತ. ಆಚಾರ್ಯರು ಬೇರೆ ಉದಾಹರಣೆಗಳನ್ನು ಕೊಟ್ಟು ಕನ್ವಿನ್ಸ್ ಮಾಡಿದ್ರು. ಆ ಸಾಗರ ಹೋದಾಗ ಆಚಾರ್ಯರು ಕೈಯಲ್ಲಿ ಆ ಬೀಜವನ್ನು ಹಿಡ್ಕೊಂಡು ಆ ಮಂತ್ರವನ್ನು ಜಪ ಮಾಡಿ ಅವನ ಎದುರಿಗೆ ಮೊಳಕೆ ಒಡೆಯುವ ಹಾಗೆ ಮಾಡಿ, ಅವನ ಎದುರಿನಲ್ಲೇ ಪುಷ್ಪ ಬಿಡುವ ಹಾಗೆ ಮಾಡಿ, ಅವನ ಎದುರಿಗೆ ಹಣ್ಣನ್ನು ತೋರಿಸಿ ವೇದ ಪ್ರಮಾಣ ಅಂತ ತೋರಿಸಿದವರು ನಮ್ಮ ಆಚಾರ್ಯರು. ಅವರ ಪರಂಪರೆಯಲ್ಲಿ ಬಂದ ಅವರ ಪೀಠವನ್ನು ಅಲಂಕರಿಸಿ ಆ ಪೀಠವನ್ನು ಶೋಭಾಯಮಾನ ಮಾಡಿದ ಇವತ್ತಿನ ಅಭಿನವ ಆಚಾರ್ಯರು ಅಂದರೆ ರಾಘವೇಂದ್ರ ಸ್ವಾಮಿಗಳವರು. ಇವತ್ತು ಯಾರು ದೇವರಿಲ್ಲ ಅಂತ ಹೇಳ್ತಾರೆ ಅವರಿಗೆ ದೇವರನ್ನು ಇದ್ದಾರೆ ಅಂತ ಮನವರಿಕೆ ಮಾಡುವವರು. ನೀವು ನೋಡಿ, ಇಷ್ಟು ಜನ ನಾವು ಸೇರಿದ್ದೇವೆ. ಯಾಕೆ ಸೇರಿದ್ದೇವೆ? ರಾಯರ ಹೆಸರು ಹೇಳಿ. ರಾಯರಿರುವುದಲ್ಲಿ ವೃಂದಾವನದಲ್ಲಿ, ಮಂತ್ರಾಲಯದಲ್ಲಿ. ಇಲ್ಲಿ ಯಾಕೆ ನೀವು ಸೇರಿದ್ದೀರಿ? ರಾಯರು ಇಲ್ಲಿದ್ದಾರ್ರಿ. ಅಲ್ಲ, ಅಲ್ಲಿದ್ದ ರಾಯರು ಇಲ್ಲಿ ಯಾಕೆ ಬರ್ತಾರ್ರಿ? ಅದಕ್ಕೆ ಇದು ಪ್ರಶ್ನೆ. ಒಬ್ಬರು ಮನುಷ್ಯ ಒಂದು ಕಡೆ ಇರಬಹುದು, ಎರಡು ಕಡೆ ಇರಲಿಕ್ಕೆ ಸಾಧ್ಯನಾ? ಎರಡು ಕಡೆ ಅಲ್ಲ. ರಾಯರ ಪಟ್ಟಾಭಿಷೇಕದ ಉತ್ಸವ ಕುಷ್ಟಗಿಯಲ್ಲಿ 18ನೇದಾದರೆ ಕೆಲವು ಊರಿನಲ್ಲಿ 2ನೇ ವರ್ಷ, 3ನೇ ವರ್ಷ, ಮೊದಲನೇ ವರ್ಷ, ಇವತ್ತು ಎಲ್ಲ ಕಡೆ ವೈಭವದಲ್ಲಿ ನಡೀತಾ ಇದೆ. ಅಷ್ಟು ಕಡೆ ರಾಯರಿದ್ದಾರೆ. ಅಷ್ಟು ಕಡೆ ರಾಯರು ಇರಬೇಕಾದ್ರೆ ನಮ್ಮ ಹಾಗೆ ಮನುಷ್ಯ ಅಲ್ಲ, ಅವರು ಯಾರೋ ಒಂದು ಅತೀಂದ್ರಿಯ ಶಕ್ತಿ ಉಳ್ಳವರು, ಏನೋ ದೇವಾಂಶ ಅಂತ ಒಪ್ಪಲೇಬೇಕು. ಈಗ ನಾಸ್ತಿಕರ ತಲೆ ಕೆಡಿಸಿ ದೇವತೆಗಳು ಪ್ರಮಾಣ ಅಂತ ಮಾಡಿಸಿರ್ತಕ್ಕ ದೊಡ್ಡ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳವರು. ಹಾಗಾಗಿ ನಿರಸ್ತ ದೋಷ ಅಂದರೆ ವೇದದ ಬಗ್ಗೆ ಅಪ್ರಾಮಾಣ್ಯವ ಶಂಕೆ ಮಾಡತಕ್ಕಂಥವರ ಆಚಾರ್ಯರ ಸಿದ್ಧಾಂತಕ್ಕೆ ವಿರೋಧ ಮಾಡುವ ದೋಷಗಳನ್ನು ನಿರಾಸ ಮಾಡಿದವರು ರಾಘವೇಂದ್ರ ಸ್ವಾಮಿಗಳವರು. ನಿರಸ್ತ ದೋಷ. ನೀವು ಒಪ್ತಿರೋ ಬಿಡ್ತಿರೋ ಬೇರೆ. ನನ್ನೊಂದು ಚಿಂತನೆ ಇದೆ. ಈ ರಾಘವೇಂದ್ರ ಸ್ತೋತ್ರ ಹೇಳುವಾಗ, ಇವತ್ತು ಅದನ್ನು ಬಿಡಿಸುವುದಿಲ್ಲ, ನಾಳೆ ಅದನ್ನು ಬಿಡಿಸ್ತೇನೆ. ಈ ಸ್ತೋತ್ರ ಹೇಳುವಾಗ ರಾಯರನ್ನು ಚಿಂತನೆ ಮಾಡಬೇಕು ಅಂತ ಒಂದು, ರಾಯರ ಒಳಗೆ ರಾಮದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳುವವ ನಾನು. ಹಾಗಾಗಿ ಈ ನಿರಸ್ತ ದೋಷ ಯಾವುದೇ ವಿಶೇಷ ನೀವು ಹೇಳಿ, ಇಡೀ ರಾಯರ ಸ್ತೋತ್ರದಲ್ಲಿ ನೀವು ಯಾವುದೇ ಒಂದು ಶಬ್ದ ನೀವು ತೆಗೆದುಕೊಡಿ, ಅಲ್ಲಿ ಬರತಕ್ಕ ಶಬ್ದ ಅದು ರಾಯರನ್ನು ಹೇಳುತ್ತದೆ. ಅದೇ ರೀತಿಯಾಗಿ ರಾಯರ ಒಳಗೆ ನಿಂತ ರಾಯರು ನಿತ್ಯ ಪೂಜೆ ಮಾಡುವ ಆ ರಾಮದೇವರನ್ನೂ ಅದು ಹೇಳ್ತದೆ ಎಂಬುದನ್ನು ನಾವು ಮರೆಯಬಾರದು. ಭವ್ಯಸ್ವರೂಪ ಇರಲಿ, ಬಹುದುಃಖ ತೂಲ ಸರಿಯ ಅಂತ ಇರಲಿ, ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ಅಂತ ಇರಲಿ, ದುರತ್ಯಯೋಪ ಪ್ಲವ ಸಿಂಧು ಸೇತು ಅಂತ ಇರಲಿ, ನಿರಸ್ತ ದೋಷ ಅಂತ ಇರಲಿ, ನಿರವಧ್ಯ ಅಂತ ಇರಲಿ, ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ಯಾವುದೇ ಒಂದು ಶ್ಲೋಕದಲ್ಲಿ ಬರತಕ್ಕ ವಿಶೇಷಣಗಳು ಏನಿವೆ ಅದು ಬರೀ ರಾಯರಿಗೆ ಮಾತ್ರ ಅಲ್ಲ, ರಾಯರ ಬಿಂಬನಾದ ರಾಮದೇವರಿಗೂ ಅದು ಸಂಬಂಧಿಸುವುದರಿಂದ ನಿರಸ್ತ ದೋಷ, ಯಾವ ದೋಷನೂ ಇಲ್ಲದೆ ಇರತಕ್ಕ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರ ಅಂತ ಏನು ತತ್ವಪ್ರಕಾಶಿಕಾಕಾರರು ಜಯತೀರ್ಥರು ಹೇಳ್ತಾರೆ. ಅಂತಹ ನಿರ್ದೋಷತ್ವ ಅದು ಭಗವಂತನಿಗಿದೆ. ಆ ಭಗವಂತನೂ ಇಲ್ಲಿ ಪ್ರತಿಪಾದ್ಯ. ಹೇಗೆ ವಾಯುಸ್ತುತಿಯಲ್ಲಿ ಹರಿವಾಯುಗಳು ಪ್ರತಿಪಾದ್ಯರು, ಹಾಗೆ ರಾಯರ ಸ್ತೋತ್ರದಲ್ಲಿ ರಾಯರೂ ಪ್ರತಿಪಾದ್ಯರು. ರಾಯರ ಪೂಜಾ ಮೂರ್ತಿಯಾದ ರಾಮದೇವರು ಇಲ್ಲಿ
ವಿಶೇಷವಾಗಿ ಗ್ರಾಹ್ಯರಾದವರು. ಆದ್ದರಿಂದ ನಿರಸ್ತ ದೋಷ ಎಂಬ ವಿಶೇಷಣ 100ಕ್ಕೆ 100ರಷ್ಟು ಮಟ್ಟಿಗೆ ರಾಮದೇವರಲ್ಲಿ ಅನ್ವಯಿಸ್ತದೆ ಅಂತ ಹೇಳ್ತಾ ಅದರ ವಿಶ್ಲೇಷಣೆ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಕಾಯ್ತಾ ಇರುವುದು ಸಂಗೀತಕ್ಕೆ, ಬರೀ ಸಂಗೀತಕ್ಕೆ ಅಲ್ಲ, ಪ್ರತ್ಯಕ್ಷ ಸಂಗೀತಕ್ಕೆ. ಅದು ನಮ್ಮ ರಾಮಚಂದ್ರಾಚಾರ್ಯರ ಪ್ರತ್ಯಕ್ಷ ಸಂಗೀತಕ್ಕೆ. ಅಂದ್ರೆ ಸಂಗೀತ ಅಂದ್ರೆ ಬಾಯಿಗೆ ಮಾತ್ರ ಕೆಲಸ, ಕಿವಿಗೆ ಮಾತ್ರ ಕೆಲಸ ಅಲ್ಲ. ಬೇರೆಯವರ ಸಂಗೀತದಲ್ಲಿ ಎಲ್ಲಿಯೋ ನೋಡಬಹುದು, ಆದರೆ ರಾಮಚಂದ್ರಾಚಾರ್ಯರ ಸಂಗೀತದಲ್ಲಿ ಹಾಗಲ್ಲ, ಎಲ್ಲಿಯೋ ನೋಡೋದಲ್ಲ, ಪೂರ್ತಿ ಅವರನ್ನೇ ನೋಡಬೇಕು ನೀವು. ಯಾಕಂದ್ರೆ ಕಿವಿ ಅವರಿಗೆ ಕೊಡಬೇಕು, ಕಣ್ಣು ಅವರಿಗೇ ಕೊಡಬೇಕು. ಯಾಕಂದ್ರೆ ಯಾವ ಹಾಡು ಹಾಡ್ತಾರೆ ಅದನ್ನು ದೃಶ್ಯ ಮಾಧ್ಯಮದ ಮೂಲಕ ನಮ್ಮ ಮನಸ್ಸಲ್ಲಿ ಪಡಿಯಚ್ಚು ಮೂಡಿಸುವ ಅಪೂರ್ವ ಸಂಗೀತಕಾರರು ನಮ್ಮ ರಾಮಚಂದ್ರಾಚಾರ್ಯರು. ಅವರು ಸಂಗೀತವನ್ನು ಸುಂದರವಾಗಿ ಹಾಡ್ತಾರೆ. ಅದೇ ರೀತಿಯಾಗಿ ಎಷ್ಟು ಜ್ಞಾನ ಕಾರ್ಯಗಳನ್ನು ಮಾಡ್ತಾರೆ. ಎಲ್ರಿಗೂ ತಲೆಗೆ ಅರ್ಥ ಆಗದಿದ್ದಷ್ಟು ರೀತಿಯಲ್ಲಿ ಒಂದೊಂದು ಕಡೆಯಲ್ಲಿ ಜ್ಞಾನ ಸತ್ರವನ್ನು ಮಾಡಿಸಿ ಎಲ್ಲ ವಿದ್ವಾಂಸರು ಪೀಠಾಧಿಪತಿಗಳನ್ನು ಸೇರಿಸಿ ಮಾಡುವ ಅವರ ಕಾರ್ಯಕ್ರಮ ನೋಡಿದರೆ ಒಂದು ಸಂಸ್ಥಾನವೂ ಸಂಕೋಚ ಪಡುವ ಕಾರ್ಯಕ್ರಮ ನಮ್ಮ ರಾಮಚಂದ್ರಾಚಾರ್ಯರು ಮಾಡಿಸ್ತಾರೆ. ಅವರಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ, ಅವರಿಂದ ದೇವರು ಇಂಥ ಸಾಧನೆ ಮಾಡಿಸ್ಲಿ. ಇವರನ್ನೆಲ್ಲ ಸೇರಿಸುವ ಶಕ್ತಿ ನಮ್ಮ ಪರಿಮಳಾಚಾರ್ಯರದ್ದು. ಭಗವಂತ ಅವರೊಳಗೆ ನಿಂತು ಈ ಕೆಲಸ ಮಾಡಿಸ್ತಾನೆ. ಆ ಪುಣ್ಯ ಕುಷ್ಟಗಿಯ ಈ ಜನತೆಗಿದೆ, ಅದನ್ನು ಎಲ್ಲರೂ ಆಸ್ವಾದನೆ ಮಾಡಿ ಅಂತ ಹೇಳ್ತಾ ಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಆ ರಾಯಸ್ತೋತ್ರ ಇಷ್ಟು ಮುಖಗಳು ಉಳ್ಳಂತಹದ್ದ ರಾಯಸ್ತೋತ್ರ ಅಂತ ಅನಿಸ್ತದೆ. ಅದ ಕಾರಣ ಯಾರ ಬಾಯಿಂದ ಕೇಳಬೇಕು ಅವ್ರ ಬಾಯಿಂದ ಕೇಳಿದಾಗೆ ಅದರ ಮಹತ್ವ. ಇನ್ಮೇಲೆ ಇದುವರೆಗೂ ಮಾಮೂಲು ರಾಯಸ್ತೋತ್ರ ಹೇಳ್ತಕ್ಕಂಥವರಿಗೂ ಇನ್ಮೇಲೆ ರಾಯಸ್ತೋತ್ರ ಹೇಳೋದ್ರಲ್ಲಿ ಆ ಆಸಕ್ತಿನೇ ಬೇರೆ ಆಗ್ತದೆ. ಆದ್ರ ಪುಣ್ಯ ಎಲ್ಲ ಕೂಡ ಶ್ರೀಪಾದಂಗಳವ್ರದೇ. ಇಂಥ ಒಂದು ಅನುಗ್ರಹ ಭಾಷಣ ಮಾಡಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳು. ಈಗ ಇವತ್ತಿನ ಸೇವೆ ಅವ್ರನ್ನ ಕರೀತಾರೆ. ಅವ್ರದ್ದು ಶ್ರೀಪಾದಂಗಳವರಲ್ಲಿ ಮಂತ್ರಾಕ್ಷತೆ ಸ್ವೀಕಾರ ಮಾಡಬೇಕು. ಬರೀ ಬರೀ ಆಯ್ತಾ. ಶ್ರೀ ಗುಂಡಾಚಾರ ಹಂಜಕ್ಕಿ, ಅಡವ್ಯಾಚಾರ ಹಂಜಕ್ಕಿ, ಭೀಮಸೇನ ಹಂಜಕ್ಕಿ, ಗೋಪಾಲ್ ಹಂಜಕ್ಕಿ, ರಾಮಕೃಷ್ಣ ಜುಮ್ಲಾಪುರ್, ನೆಕ್ಸ್ಟ್ ಶ್ರೀ ಭೀಮಾಚಾರ್ ಬಾಟಿ, ಭೀಮಸೇನ್ ವಜ್ರಬಂಡಿ, ಭೀಮಾಚಾರ್ ಬಾಟಿ, सर्वोत्तम गोतगी,
ಶ್ರೀನಿವಾಸ. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ 3ನೇ ದಿವಸವಾದಂಥ ಇಂದಿನ ದಿವಸದ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ಸುಗಮವಾಗಿ ನಡೆದು ಬಂದು ಈ ಒಂದು ಸಾಯಂಕಾಲದ ಅತಿ ಆಕರ್ಷಣೀಯವಾದ ಒಂದು ಕಾರ್ಯಕ್ರಮ ದಾಸವಾಣಿ ಕಾರ್ಯಕ್ರಮ. ಇದನ್ನ ನಮ್ಮೆಲ್ಲರ ಮುಂದೆ ನಡೆಸಿಕೊಡ್ತಕ್ಕಂತಹವರು ಖ್ಯಾತ ಗಾಯಕರಾದಂತಹ ವಿದ್ವಾನ್ ಶ್ರೀ ಮೈಸೂರು ರಾಮಚಂದ್ರಾಚಾರ್ಯರು. ಶ್ರೀ ರಾಮಚಂದ್ರಾಚಾರ್ಯರು ಕರ್ನಾಟಕಕ್ಕೆ ಚಿರಪರಿಚಿತರು. ಇವತ್ತಿನ ದಿವಸ ನಾವು ಯಾವ ಒಂದು ಸಣ್ಣ ಊರಿಗೆ ಹೋದರೂ ಸಹ ರಾಮಚಂದ್ರಾಚಾರ್ಯರ ಮುಂಚೆ ಆಡಿಯೋ ಕ್ಯಾಸೆಟ್ಗಳಿತ್ತು. ಈಗ ಎಲ್ಲ ಕಡೆ ಪ್ರಸಿದ್ಧವಾಗಿ ಅವರ ಆಡಿಯೋ ಸಿಡಿಗಳು ದೊರಕ್ತಾ ಇದೆ. ನಾನೇನು ಸಪರೇಟ್ ಆಗಿ ಅಥವಾ ವೈಯಕ್ತಿಕವಾಗಿ ವಿಶೇಷವಾಗಿ ಅವರ ಗಾಯನದ ಬಗ್ಗೆ ಅವರ ಗಾಯನ ಶೈಲಿಯ ಬಗ್ಗೆ ಹೇಳಬೇಕಾಗಿಲ್ಲ. ಪ್ರಾಯಶಃ ತಮಗೆಲ್ಲರಿಗೂ ತಿಳಿದಿರಬಹುದು. ಆದರೂ ಸಹ ಈ ಒಂದು ವೇದಿಕೆಯಲ್ಲಿ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿಯ ಪರವಾಗಿ ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿಯ ಪರವಾಗಿ ಹಾಗೂ ಸ್ಥಳೀಯ ಬ್ರಾಹ್ಮಣ ಸಮಾಜ ಕುಷ್ಟಗಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಶ್ರೀ ರಾಮಚಂದ್ರಾಚಾರ್ಯರು ತಮ್ಮ ಒಂದು ಗಾಯನದ ಕಾರ್ಯಕ್ರಮವನ್ನು ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಅವರು ಸುಮಾರು ಎಷ್ಟು ಹೊತ್ತುಗಳು ಸಹ ನಾವು ಈ ಒಂದು ಕಾರ್ಯಕ್ರಮ ನಡೆಸಬಹುದು ಅಂತ ಕೇಳಿದ್ದಾರೆ. ಶುರುವಾಗಿರುವಾಗಲೇ ಈಗಲೇ ಪ್ರಾಯಶಃ 9 ಗಂಟೆ ಆಗಿರಬಹುದು. ಈಗ 9 ಗಂಟೆ 15 ನಿಮಿಷವಾಗಿದೆ. ನನ್ನ ಅನುಭವದ ಪ್ರಕಾರ ಸುಮಾರು ಕಡೆ ನಾನು ಅವರ ಗಾಯನವನ್ನು ಕೇಳಿದ್ದೇನೆ. ಮೋಸ್ಟ್ ಮಿನಿಮಮ್ ಅಂತಂದ್ರೆ ಪ್ರಾಯಶಃ ಅವರಿಗೆ ಬೇಕಾಗಿರುವುದು 3 ತಾಸು ಅಂತ ನನ್ನ ಭಾವನೆ. ಮೋಸ್ಟ್ ಮಿನಿಮಮ್ ಅಂತಂದ್ರೆ. ಆದರೆ ಅವರ ಒಂದು ವಿಶೇಷತೆ ಏನಂತಂದ್ರೆ ಭಕ್ತರು ಎಷ್ಟು ಹೊತ್ತು ಕೂತ್ಕೊಂಡು ಕೇಳ್ತೀರೋ ಅಷ್ಟೊತ್ತು ಅವರು ಹೇಳಲಿಕ್ಕೆ ಸಿದ್ಧ. ಒಂದು ಉದಾಹರಣೆ ಕೊಡಬಲ್ಲೆ. ಅಬ್ಬೂರಿನ ಬ್ರಹ್ಮಣ್ಯ ತೀರ್ಥರ ಒಂದು ಬೃಂದಾವನದಲ್ಲಿ ಇದು ಪ್ರಾಯಶಃ ಸುಮಾರು ನಾನು ನೋಡಿದ ಒಂದು 7-8 ವರ್ಷಗಳ ಹಿಂದಿನ ಮಾತು. ಅಬ್ಬೂರಿನಲ್ಲಿ ಬ್ರಹ್ಮಣ್ಯ ತೀರ್ಥರ ಆರಾಧನೆ ದಿವಸ ಅಲ್ಲಿ ಜಾಗರಣೆ ನಡೀತದೆ. ಸಾಯಂಕಾಲ ಸುಮಾರು 8 ಗಂಟೆಗೆ ನಾವು ಕೂತೀವಿ. ಅವತ್ತಿನ ದಿವಸ ಮೈಸೂರು ರಾಮಚಂದ್ರಾಚಾರ್ಯರು ಅವರ ಗಾಯನವನ್ನು ಶುರು ಮಾಡಿದ್ದು ಸಾಯಂಕಾಲ 8 ಗಂಟೆಗೆ. ಅವರು ಮುಗಿಸಿದ್ದು ಬೆಳಗಿನ ಜಾವ 5:45 ಗಂಟೆಗೆ. ಸತತವಾಗಿ ಗಾಯನವನ್ನ ಮಾಡಿದ್ರು. ಹಾಗಾಗಿ ಮೋಸ್ಟ್ ಮಿನಿಮಮ್ ಅಂತ ಹೇಳಿದರೆ ಮಿನಿಮಮ್ 3 ಗಂಟೆ ಆದರೂ ಅವರಿಗೆ ಬೇಕೇ ಬೇಕು. ಆದರೆ ಈ ಒಂದು ಕುಷ್ಟಗಿ ಪಟ್ಟಣದಲ್ಲಿ ಇವತ್ತಿನ ದಿವಸ ಅವರ ಕಾರ್ಯಕ್ರಮವನ್ನ ನೀವೆಲ್ಲರೂ ಎಷ್ಟು ಹೊತ್ತು ಕೇಳೋದಕ್ಕೆ ಧನ್ಯರು ಅಥವಾ ಭಾಗ್ಯರು ಅನ್ನೋದು ಅದು ನಿಮಗೆ ಬಿಟ್ಟಿರೋದು. ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೀಲಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಡೆಯ ಮಂಗಳ ಆಗುವ ಹೇಳುವವರೆಗೂ ದಯವಿಟ್ಟು ಕುಳಿತು ಕೇಳಿ. ತದನಂತರದಲ್ಲಿಯೇ ಲಘು ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಗೀತ ಕಾರ್ಯಕ್ರಮ ಮುಗಿದ ನಂತರವೇ ಲಘು ಭೋಜನದ ವ್ಯವಸ್ಥೆ. ಇನ್ನು ನಾಳಿನ ಮುಖ್ಯ ಕಾರ್ಯಕ್ರಮಗಳ ಒಂದು ಸಣ್ಣ ಪರಿಚಯ. ತಮಗೆಲ್ಲರಿಗೂ ತಿಳಿದಂತೆ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೇವಲ ಜ್ಞಾನ ಕಾರ್ಯ, ಇದೊಂದು ಜ್ಞಾನ ಸತ್ರ. ಮುಖ್ಯವಾಗಿ ಜ್ಞಾನ ಕಾರ್ಯವೇ ನಡೆಯತಕ್ಕಂತಹ ಈ ಒಂದು ಉತ್ಸವದಲ್ಲಿ ಬೆಳಗ್ಗಿನಿಂದ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತದೊಂದಿಗೆ ನಾವೆಲ್ಲರೂ ಸೇರಬೇಕು. ಈಗಾಗಲೇ 3 ದಿವಸದ ಒಂದು ಅನುಭವ ಆಗಿದೆ ಸುಮಾರು ಜನಗಳಿಗೆ. ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು. 6 ಗಂಟೆಗೆ ಸುಪ್ರಭಾತ ಸೇವೆ, ಪ್ರಾತಃಸ್ಮರಣೆ. ನಂತರದಲ್ಲಿ ಈ ಒಂದು ಉತ್ಸವದಲ್ಲಿ 8 ದಿವಸಗಳು ಸಹ ಪ್ರತಿಯೊಂದು ದಿವಸವೂ ಒಂದೊಂದು ವಿಶಿಷ್ಟವಾದ ಹೋಮಗಳನ್ನು ಮಾಡಲಾಗುತ್ತೆ. ನಾಳಿನ ಮುಖ್ಯ ಹೋಮ
ಮಧ್ವವಿಜಯ ಸ್ವಾಹಾಕಾರ ಹೋಮ. ಇದರೊಟ್ಟಿಗೆ ಪ್ರತಿನಿತ್ಯವೂ ಸಹ ಪೂಜ್ಯಾಯ ರಾಘವೇಂದ್ರಾಯ ಸ್ವಾಹಾಕಾರ ಹೋಮ ಕೊಡುವ ನಡೆಯುತ್ತೆ. ಇವೆರಡು ಅಲ್ಲಿ ಗಣಪತಿ ಗರ್ಭಗುಡಿಯ ಬಗಲಿನಲ್ಲಿ ನಡೆಯುತ್ತೆ ಬೆಳಗ್ಗೆ 8 ಗಂಟೆಗೆ. ತದನಂತರದಲ್ಲಿ ಪರಮ ಪೂಜ್ಯ ಫಲಿಮಾರು ಮಠಾಧೀಶರ ಶಿಷ್ಯವರ್ಗದವರಿಂದ ಪ್ರವಚನ ಮಾಲಿಕೆ. ಅದಾದ ನಂತರದಲ್ಲಿ ಈ ಒಂದು ಮಹೋತ್ಸವದಲ್ಲಿ ವಿಶೇಷವಾಗಿ ಪ್ರವಚನ ಕಾರ್ಯಕ್ರಮಗಳನ್ನು ನೀವು ಕಂಡು ಬಂದಿದ್ದೀರಿ. ಅದೇ ರೀತಿ ನಾಳೆ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿರತಕ್ಕಂತಹ ವಿದ್ವಾನ್ ಶ್ರೀ ಧನಂಜಯಾಚಾರ್ಯರಿಂದ ಪ್ರವಚನ ಮಾಲಿಕೆ. ಅವರಿಗೆ ಕೊಟ್ಟಿರತಕ್ಕಂತಹ ವಿಷಯ ಭಾಗವತ ದರ್ಶನದ ಅಡಿಯಲ್ಲಿ ಅಂಬರೀಷೋಪಾಖ್ಯಾನ. ಇದು 9 ಗಂಟೆ 15 ನಿಮಿಷಕ್ಕೆ. ತದನಂತರದಲ್ಲಿ ನಾವಾಗಲೇ ಕೇಳಿದ್ದೇವೆ ಗುರುಗಳ ಒಂದು ಶ್ರೀ ರಾಯರ ಸ್ತೋತ್ರದ ಒಂದು ಅನುಗ್ರಹ ಸಂದೇಶವನ್ನ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಪ್ರತಿನಿತ್ಯವೂ ಬೆಳಗ್ಗೆ ಹಾಗೂ ಸಾಯಂಕಾಲ ಶ್ರೀಗಳವರು ಅನುಗ್ರಹಿಸಿ ನಮ್ಮನ್ನೆಲ್ಲ ಶ್ರೀ ರಾಯರ ಸ್ತೋತ್ರದ ಬಗ್ಗೆ ಅನುಗ್ರಹ ಸಂದೇಶವನ್ನು ನೀಡುತ್ತಾರೆ. ಅದು ಬೆಳಗ್ಗೆ 10 ರಿಂದ 11 ಗಂಟೆಯವರೆಗೂ. ನಾಳಿನ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮ, ಪ್ರಾಯಶಃ ಎಲ್ಲ ಮಹಿಳೆಯರಿಗೂ ಅದು ಬಹಳ ಸೂಕ್ತವಾದ ಕಾರ್ಯಕ್ರಮ, ಲಕ್ಷ್ಮೀ ಶೋಭಾನ ಪಾರಾಯಣ ಕಾರ್ಯಕ್ರಮ. ಇದು 11 ಗಂಟೆಗೆ ನಡೆಯುತ್ತೆ. ಇದೇ ಸಭಾಮಂಟಪದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಲಕ್ಷ್ಮೀ ಶೋಭಾನ ಪಾರಾಯಣ. ಇದರ ವಿಶೇಷತೆ ಏನು ಅಂತಂದರೆ, ಇದನ್ನು ನಡೆಸಿಕೊಡತಕ್ಕಂಥವರು ಶ್ರೀಮತಿ ಸರಸ್ವತಿ ಶ್ರೀಪತಿ ಶ್ರೀರಂಗಂ. ಇವರು ನಾಳೆ ಬರಲಿದ್ದಾರೆ. ಬಹಳ ವಿಶಿಷ್ಟ ರೀತಿಯಲ್ಲಿ ವಿತ್ ಎ ವೆರಿ ಹೈಲಿ ಡಿಸಿಪ್ಲಿನ್ಡ್ ಮ್ಯಾನರ್ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಡೆಸಲಾಗುತ್ತೆ. ಇದಕ್ಕೆ ಮುಂಚಿತವಾಗಿ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಇದೆಯೋ ಅವರು ದಯವಿಟ್ಟು ಹೋಗಿ ಮುಂದೆ ಸೇವಾ ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಏಕೆಂದರೆ 100 ರಿಂದ 150 ಜನಗಳಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇದರ ಉಪಯೋಗವನ್ನ ಎಲ್ಲ ಪಡೆಯಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಯಿಂದ 12:15 ನಡೆಯುತ್ತೆ, ಲಕ್ಷ್ಮೀ ಶೋಭಾನ ಪಾರಾಯಣ. ನಂತರದಲ್ಲಿ 11 ರಿಂದ 12:15 ಗುರುರಾಜರಿಗೆ ಪಾದಪೂಜೆ, ಕನಕಾಭಿಷೇಕ, ಲಕ್ಷ ಪುಷ್ಪಾರ್ಚನೆ, ಮತ್ತೆ ಶ್ರೀಗಳವರಿಂದ ಸಂಸ್ಥಾನ ಪೂಜೆ, ಹಸ್ತೋದಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಇವೆಲ್ಲವೂ ನಾಳಿನ ಬೆಳಗಿನ ಮುಖ್ಯ ಕಾರ್ಯಕ್ರಮಗಳು. ತದನಂತರದಲ್ಲಿ ಸಾಯಂಕಾಲದ ಅತಿ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ 8 ಗಂಟೆಗೆ ವಿಶೇಷವಾದ ಬೆಂಗಳೂರಿನ ನೃತ್ಯ ಕಲಾವಿದರಾದಂತಹ ಸೂರ್ಯ ಕಲಾವಿದರಿಂದ ವಿಶೇಷ ನೃತ್ಯ ರೂಪಕ ನಾಳಿನ ದಿವಸ 8 ಗಂಟೆಗೆ. ಇದುವರೆಗೂ ಯಾವ ರೀತಿಯಲ್ಲಿ ಕುಷ್ಟಗಿಯ ಜನರು ಬಂದು ಈ ಎಲ್ಲ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಭಾಗಿಯಾಗಿ ಹೇಗೆ ನಡೆಸಿಕೊಂಡು ಬಂದಿದ್ದೀರೋ ಅದೇ ರೀತಿಯಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಾನು ಮೊದಲನೇ ದಿವಸ ಹೇಳಿದಂತೆ ಎಲ್ಲರನ್ನೂ ಕರೆದು ತನ್ನಿ. ಪರಿಮಳಾಚಾರ್ಯರು ಮುಂಚೆನೆ ಹೇಳ್ತಾ ಇದ್ರು, ಪರ್ಸನಲ್ ವರ್ಕ್ಸ್ ಇರ್ತದೆ, ಅಫಿಷಿಯಲ್ ವರ್ಕ್ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಈ ಒಂದು ಮಹೋತ್ಸವವನ್ನು ಕುಷ್ಟಗಿ ಪಟ್ಟಣದಲ್ಲಿ ನಡೆಯುತ್ತಿರುವಾಗ ಅದರ ಅನುಭವವನ್ನು ನೀವೇ ಪಡೆದು ಬಹಳ ಸೂಕ್ತ. ಮತ್ತೆ ಈ ತರಹದ ಒಂದು ಕಾರ್ಯಕ್ರಮಗಳು ನಡೆಯಲ್ಲ ಅಂತ ನಾನು ಹೇಳಲ್ಲ, ನಡೆಯುತ್ತೆ. ಆದರೂ ಬಂದಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನುಭವಿಗಳಾಗಬೇಕು, ಹರಿವಾಯು ಗುರುಗಳ ಕೃಪೆಗೆ ಪಾತ್ರರಾಗಬೇಕು, ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅನ್ನೋ ದೇಶದಿಂದ ಮತ್ತೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎಲ್ಲ ಕಾರ್ಯಕ್ರಮಗಳು ಇಲ್ಲಿನ ಸ್ಥಳೀಯ ಬ್ರಾಹ್ಮಣ ಸಮಾಜ ಕುಷ್ಟಗಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗೆ ನೀವು 7 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ಬೋದು ಅಂತಾನು ಹೇಳಿದ್ರು ಮೊದಲನೇ ದಿವಸನೇ. ತಮಗೆ ಬೇಕಾದಂತಹ ಎಲ್ಲ ಉಪಹಾರ, ತಿಂಡಿ, ಕಾಫಿ, ಇನ್ನು ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು ಮೊದಲನೇ ದಿವಸ ಕಾಫಿ, ಟೀ, ಹಾರ್ಲಿಕ್ಸ್, ಬೋನ್ವಿಟಾ ಕೊಡಲಾಗುತ್ತೆ ಅಂತ ಅಂತ ಇದ್ರು. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಾಗ ದಯವಿಟ್ಟು ತಮ್ಮ ವೈಯಕ್ತಿಕವಾದ ಪರ್ಸನಲ್ ವರ್ಕ್ಗಳನ್ನ ಕೆಲಸಗಳನ್ನ ಬದಿಗಿಟ್ಟು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಕರೆತಾನೆ ಅಂತ ಕಳಕಳಿಯಿಂದ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಶ್ರೀ ದಾಸವಾಣಿ ಇನ್ನು ಮುಂದೆ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯರಿದ್ದ.
ಶ್ರೀಹರಿ